ಈ ಲೆಕ್ಕನ ಬಿಡಿಸಿ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಬಂದಿತ್ತು, ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ರೀತಿ ಭಾಗಾಕಾರ ಅಂದರೆ ದಶಮಾಂಶ ಸಂಖ್ಯೆಗಳ ಭಾಗಾಕಾರ ನಿಮಗೆ ಇಷ್ಟು ದಿನ ಕಷ್ಟ ಅಂತ ಅನಿಸ್ತಿತ್ತಾ? ಹಾಗಾದರೆ ಇವತ್ತು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಖಂಡಿತವಾಗ್ಲೂ ಅನಿಸುತ್ತೆ ದಶಮಾಂಶ ಸಂಖ್ಯೆಗಳ ಭಾಗಾಕಾರ ಇಷ್ಟು ಸುಲಭನಾ ಅಂತ. ಓಕೆ, ಲೆಕ್ಕನ ಬಿಡಿಸುವುದರ ಜೊತೆಗೆ ನಾನು ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ ತಾಳೆ ನೋಡೋದನ್ನು ಕೂಡ ಈ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಓಕೆ, ಇವಾಗ ಲೆಕ್ಕನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಅವ್ರು ಕೊಟ್ಟಿರುವ ಲೆಕ್ಕ 565.11 ಭಾಗಿಸು 8. 565.11 ನಾನು ಇವಾಗ 8ರಿಂದ ಭಾಗಿಸಬೇಕು. 565.11 ಭಾಜ್ಯ 8 ಎನ್ನುವುದು ಭಾಜಕ. ಓಕೆ, ನಾನಿಲ್ಲಿ 8ರ ಮಗ್ಗಿ ಬೇಕು ಅಲ್ವಾ, ಭಾಜಕ ಯಾವುದು 8 ಅಲ್ವಾ, 8ರ ಮಗ್ಗಿಯನ್ನು ಬರೆದಿಟ್ಕೊಳ್ತಾ ಇದ್ದೀನಿ. ಇದರ ಸಹಾಯದಿಂದಲೇ ನಾವು ಇವಾಗ ಲೆಕ್ಕನ ಮಾಡಬೇಕು ಅಲ್ವಾ, ಹಾಗಾಗಿ ಓಕೆ ಈ ರೀತಿಯಾಗಿ ಬರೆದಿಟ್ಕೊಳ್ತಾ ಇದ್ದೀನಿ. 8ರಿಂದ ನಾನು ಇವಾಗ ಭಾಗಿಸಬೇಕು 565.11. 8 ಎಷ್ಟಲಿ 56, 8 1 8, 8 2 16, 8 3 24, 8 4 32, 8 5 40, 8 6 48, 8 7 56. 8 ಎಷ್ಟಲಿ 56, 8 7 56. ಇವಾಗ ನಾವು 6ರಿಂದ 6ಅನ್ನು ಕಳಿಬೇಕು, ಹಾಗೆ 5ರಿಂದ 5ಅನ್ನು ಕಳಿಬೇಕು. ಒಟ್ಟು 56ರಿಂದ 56ಅನ್ನು ಕಳೆದ್ರೆ 0 ಅಲ್ವಾ. ಓಕೆ, ಇವಾಗ ಏನು ಮಾಡಬೇಕು, ಮೇಲ್ಗಡೆ ಇರುವ ಒಂದು ಅಂಕೆನ ಕೆಳಗಡೆ ತಗೊಳ್ಬೇಕು. ಮೇಲ್ಗಡೆ ಎಷ್ಟಿದೆ, 5 ಇದೆ ಅಲ್ವಾ, ಆ 5ಅನ್ನು ನಾನಿಲ್ಲಿ ಕೆಳಗಡೆ ತಗೊಂಡೆ. ಆದರೆ ಇಲ್ಲಿ ಭಾಜಕನೇ ದೊಡ್ಡದಾಗಿದೆ ಅಲ್ವಾ, ಭಾಜಕ 8 ಅಲ್ವಾ, 8ರಿಂದ 5 ಭಾಗಿಸಿ ಹೋಗುವುದಿಲ್ಲ. ಏನು ಮಾಡಬೇಕು, ಇವಾಗ ಮೇಲ್ಗಡೆಯಿಂದ ಒಂದು ಅಂಕೆನ ಕೆಳಗಡೆ ತಗೊಂಡಾಗಲೂ ಸಹಿತ ಅದು ಭಾಜಕದಿಂದ ಭಾಗಿಸಿ ಹೋಗದೇ ಇರುವಾಗ ನಾವು ಏನು ಮಾಡಬೇಕು, ಭಾಗಲಬ್ಧಕ್ಕೆ ಒಂದು 0ನ ಹಾಕ್ಕೊಂಡು ಮತ್ತೆ ನಾವು ಮೇಲ್ಗಡೆ ಇರುವ ಒಂದು ಅಂಕೆಯನ್ನು ತಗೊಳ್ಬೇಕು. ಇದ್ರ ಬಗ್ಗೆ ನಾನು ಡೀಟೇಲಾಗಿ ತುಂಬ ವೀಡಿಯೋಸನ್ನು ಮಾಡಿ ಹಾಕಿದ್ದೀನಿ. ಹಾಗೆ ರೀಸೆಂಟಾಗಿ 2 ದಿನದ ಹಿಂದೆ ಕೂಡ ಒಂದು 2 ವಿಡಿಯೋನ ನಾನು ಇದ್ರ ಬಗ್ಗೆನೇ ಈ ರೀತಿ ಆದಾಗ ಏನು ಮಾಡೋದು ಅಂತ ಹೇಳಿ ಡೀಟೇಲಾಗಿ 2 ವಿಡಿಯೋನ ಹಾಕಿದ್ದೀನಿ. ಬೇಕಾದರೆ ಆ ವಿಡಿಯೋನ ನೋಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ ಈ ವಿಡಿಯೋದಲ್ಲಿ. ಆದರೆ ಈ ಲೆಕ್ಕ ನೋಡಿ, ಮೇಲ್ಗಡೆ 5 ಇದೆ, ಅದನ್ನು ನಾನು ಕೆಳಗಡೆ ತಗೊಂಡೆ, ಆದರೂ ಸಹಿತ 8ರಿಂದ ಭಾಗಿಸಿ ಹೋಗೋದಿಲ್ಲ. ಇವಾಗ ನಾನು 0 ಹಾಕೊಳ್ಬೇಕು. 0 ಹಾಕ್ಕೊಂಡು ಮೇಲ್ಗಡೆ ಇರುವ ಒಂದು ಅಂಕೆನ ಕೆಳಗಡೆ ತಗೊಳ್ಬೇಕು. ಆದರೆ ನಾನಿಲ್ಲಿ 0 ಹಾಕ್ಕೊಂಡಾಯಿತು. ಆದರೆ ಇವಾಗ ಏನು ಮಾಡಬೇಕು, ಮಧ್ಯದಲ್ಲಿ ಒಂದು ಬಿಂದು ಇದೆ ಅಲ್ವಾ, ಆ ಬಿಂದುನ ಬಿಟ್ಟು ನಾವು ಮುಂದ್ಗಡೆ ಹೋಗೋಗಿಲ್ಲ. ಹಾಗಾಗಿ ನಮಗೆ ಎಲ್ಲಿ ಬಿಂದು ಸಿಗುತ್ತೆ ಆ ಬಿಂದುನ ನಾವು ಭಾಗಲಬ್ಧದಲ್ಲಿ ಹಾಕ್ಕೊಂಡೇ ಮುಂದೆ ಹೋಗಬೇಕು. ನೆನ್ಪಿಟ್ಕೊಳ್ಳಿ, ಇವಾಗ ನಾನು 0 ಹಾಕಿ ಆಯಿತು, ಆದರೆ ನಾನು ಮೇಲ್ಗಡೆ ಇರುವ ಒಂದನ್ನು ನಾನು ಕೆಳಗಡೆ ತಗೊಂಡು ಬರಬೇಕು. ಮಧ್ಯದಲ್ಲಿ ಬಿಂದು ಇರುವುದರಿಂದ ಬಿಂದುನ ನಾನು ಭಾಗಲಬ್ಧದಲ್ಲಿ ಹಾಕ್ಕೊಂಡು ಇವಾಗ ಮೇಲ್ಗಡೆ ಇರುವ ಒಂದನ್ನು ನಾನು ಮತ್ತೆ ಕೆಳಗಡೆ ತಗೊಂಡು ಬರ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಗೊತ್ತಾಗಿಲ್ಲ ಅಂತ ಹೇಳಿದರೆ ಮತ್ತೆ ವಿಡಿಯೋನ ನೋಡಿ, ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಇವಾಗ ನಾನು ಒಂದನ್ನು ಮೇಲ್ಗಡೆ ಇರುವ ಒಂದನ್ನು ಕೆಳಗಡೆ ತಂದಾಯಿತು. ಆದರೆ ನೆನ್ಪಿಟ್ಕೊಳ್ಳಿ, ನಾವು ಬಿಂದುನ ಬಿಟ್ಟು ಮೇಲ್ಗಡೆ ಇರುವ ಒಂದು ಅಂಕೆನ ಕೆಳಗಡೆ ತಗೊಂಡು ಬರಲಿಕ್ಕಿಲ್ಲ. ಆ ಬಿಂದುನ ಎಲ್ಲಿ ಹಾಕಬೇಕು ನಾವು ಅಲ್ಲಿ ಹಾಕಿನೇ ಮತ್ತೆ ನಾವು ಮುಂದಕ್ಕೆ ಲೆಕ್ಕ ಮಾಡಲಿಕ್ಕೆ ಹೋಗಬೇಕು, ಭಾಗಿಸೋದಕ್ಕೆ ಹೋಗಬೇಕು. ಓಕೆ, ಇವಾಗ 51 ಆಯಿತು. 8 ಎಷ್ಟಲಿ 51 ಲೆಕ್ಕ ಮಗ್ಗಿ ನೋಡಿ. ಇವಾಗ 8 1 8, 8 2 16, 8 3 24, 8 4 32, 8 5 40, 8 6 48, 8 7 56. ನಮಗೆ ಬೇಕಾಗಿರೋದು ಎಷ್ಟು, 51 ಅಥವಾ ಅದಕ್ಕಿಂತ ಚಿಕ್ಕ ಸಂಖ್ಯೆ. ಯಾವುದೇ ಕಾರಣಕ್ಕೂ 51ಕ್ಕಿಂತ ದೊಡ್ಡ ಮಗ್ಗಿನ ನಾವು ನೋಡಬಾರ್ದು. ಹಾಗಾಗಿ 8 7 56, 51ಕ್ಕಿಂತ ದೊಡ್ಡ ಸಂಖ್ಯೆ, ಆದ್ದರಿಂದ ಅದಕ್ಕಿಂತ ಚಿಕ್ಕ ಮಗ್ಗಿನ ನಾವಿವಾಗ ನೋಡಬೇಕು. ಹಾಗಾಗಿ 8 6 48, 8 7 56 ಅದಾಗೋದಿಲ್ಲ. 7ಕ್ಕಿಂತ ಹಿಂದಿನ ಮಗ್ಗಿ ಯಾವುದು, 6 ಅಲ್ವಾ. 8 6 48, ಇದನ್ನೇ ನಾವಿವಾಗ ತಗೊಳ್ಬೇಕು. ಡೀಟೇಲಾಗಿ ಹಿಂದೆ ಸಾಕಷ್ಟು ವಿಡಿಯೋನ ಹಾಕಿದ್ದೀನಿ ನೋಡಿ. ಪದೇ ಪದೇ ನಾನು ಎಕ್ಸ್ಪ್ಲೇನ್ ಮಾಡೋದು ಸರಿಯಾಗೋದಿಲ್ಲ. ಹಾಗಾಗಿ 8 6 48. ಇವಾಗ 51ರಿಂದ 48ಅನ್ನು ಕಳಿಬೇಕು. 1ರಿಂದ 8ಅನ್ನು ಕಳಿಲಿಕ್ಕೆ ಆಗೋದಿಲ್ಲ. ಆವಾಗ ಏನು ಮಾಡಬೇಕು, ನಾವು ಪಕ್ಕದ ಸ್ಥಾನದಲ್ಲಿರುವ ಒಂದು ಅಂಕೆನ ತಗೊಳ್ಬೇಕು ಅಲ್ವಾ. ಇದ್ರ ಬಗ್ಗೆಯೂ ಕೂಡ ವ್ಯವಕಲನ ಬಗ್ಗೆ ಈ ರೀತಿಯಾದ ವಿಡಿಯೋನ ತುಂಬ ಮಾಡಿ ಹಾಕಿದ್ದೀನಿ. ಹಾಗೆ ವ್ಯವಕಲನ ಈ ರೀತಿ ಲೆಕ್ಕನೂ ಕೂಡ ನಾನು ರೀಸೆಂಟಾಗಿ 2 ದಿನದ ಹಿಂದೆ ಹಾಕಿದ್ದೀನಿ. ಅದನ್ನು ಬೇಕಾದರೆ ಚೆಕ್ ಮಾಡಿ ಗೊತ್ತಾಗುತ್ತೆ. ಆ ಕಡೆಯಿಂದ ಒಂದು ಅಂಕೆನ ತಗೊಂಡಾಗ 1ರ ಬೆಲೆ ಎಷ್ಟು, 10. ಆ 10ಕ್ಕೆ 1ಅನ್ನು ಕೂಡಿಸಿದಾಗ 11 ಆಯಿತು. 11ರಲ್ಲಿ ನಾವಿವಾಗ 8ಅನ್ನು ಮೈನಸ್ ಮಾಡಬೇಕು. 11ರಲ್ಲಿ 8ಅನ್ನು
ಮೈನಸ್ ಮಾಡಿದರೆ ಎಷ್ಟು ಉಳಿತು? 3 ಅಲ್ವಾ. ಇವಾಗ ಇಲ್ಲಿ 5ರಲ್ಲಿ 1 ಆ ಕಡೆ ಕಳಿಸಿ ಆಯಿತು. ಇವಾಗ ನಮ್ಗೆ ಉಳಿದಿರೋದು ಎಷ್ಟು? 4 ಅಲ್ವಾ. 4ರಲ್ಲಿ 4 ಕಳೆದ್ರೆ 0. ಓಕೆ, ಇವಾಗ ಮತ್ತೇನು ಮಾಡಬೇಕು? ಮತ್ತೆ ಮೇಲ್ಗಡೆ ಒಂದು ಅಂಕೆ ಇದೆಯಲ್ವಾ, ಹಾಗಾಗಿ ಆ 1 ನಾವು ಮತ್ತೆ ಕೆಳಗಡೆ ತಗೊಳ್ಬೇಕು. ಇವಾಗ ಎಷ್ಟಾಯಿತು? 31 ಆಯಿತು. 8 ಎಷ್ಟಲಿ 31? ಇವಾಗ ಮತ್ತೆ ಮಗ್ಗಿ ನೋಡಬೇಕು. 8 1 8, 8 2 16, 8 3 24, 8 4 32. ಬಟ್ ನಮಗೆ 31 ಅಥವಾ 31ಕ್ಕಿಂತ ಚಿಕ್ಕ ಸಂಖ್ಯೆ ಬೇಕು ಅಲ್ವಾ. ಹಾಗಾಗಿ ನೆನ್ಪಿಟ್ಕೊಳ್ಳಿ, 32 31ಕ್ಕೆ ಹತ್ತಿರ ಇದೆ, ಹತ್ತಿರದ ಮಗ್ಗಿ ಅಂತ ಹೇಳಿ ಅದನ್ನೇ ನೀವು ತಗೊಂಡ್ರೆ ತಪ್ಪಾಗುತ್ತೆ. 32 31ಕ್ಕಿಂತ ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಹಿಂದಿನ ಮಗ್ಗಿನ ನೋಡಬೇಕು. 8 3 24 ಅದನ್ನೇ ನಾವು ತಗೊಳ್ಬೇಕು. ಓಕೆ, 8 3 24. ಇವಾಗ 31ರಿಂದ 24 ಮೈನಸ್ ಮಾಡಬೇಕು, ಕಳಿಬೇಕು. 1ರಿಂದ 4 ಕಡಿಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ಏನು ಮಾಡಬೇಕು? ಹತ್ತಿರ ಸ್ಥಾನದಲ್ಲಿರುವ ಪಕ್ಕದ ಸ್ಥಾನದಲ್ಲಿರುವ ಒಂದು ಮಗ್ಗಿನ ತಗೊಳ್ಬೇಕು. ಪಕ್ಕದಲ್ಲಿ ಎಷ್ಟಿದೆ? ಹತ್ತಿರ ಸ್ಥಾನದಲ್ಲಿ 3 ಇದೆ ಅಲ್ವಾ. ಆ 3ರಿಂದ 1 ತಗೊಂಡಾಗ ಎಷ್ಟಾಯಿತು? 10 ಆಯಿತು. 10ಕ್ಕೆ 1 ಸೇರಿಸಿದಾಗ 11, 11ರಲ್ಲಿ 4 ಕಳೆದಾಗ 7. ಓಕೆ, ಇವಾಗ ಇಲ್ಲಿ ಎಷ್ಟಿದೆ? 3ರಲ್ಲಿ 1 ಆ ಕಡೆ ಹೋದರೆ ಇಲ್ಲಿ 2 ಉಳಿತು ಅಲ್ವಾ. 2ರಲ್ಲಿ 2 ಕಳೆದ್ರೆ 0. ಓಕೆ, ಇವಾಗ ಏನು ಮಾಡೋದು? ಶೇಷ 7 ಉಳಿದಿದೆ. ಇದನ್ನು ನಾವು ಇಲ್ಲಿಗೆ ಬಿಡೋದಾದರೆ ಬಿಡ್ಬೋದು. ಆದರೆ ನೀವು ಲೆಕ್ಕನ ನಿಮಗೆ ಕಂಪ್ಲೀಟಾಗಿ ಮಾಡಬೇಕು, ಶೇಷ 0 ಬರೋ ತನಕ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದರೆ ನೀವು ಶೇಷ 0 ಬರೋ ತನಕನೂ ಮಾಡಬೇಕು. ಹೇಗೆ? ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಇಲ್ಲಿ ಭಾಜ್ಯದಲ್ಲಿ 0ನ ಮತ್ತೆ ಆ್ಯಡ್ ಮಾಡಿಕೊಂಡು ಲೆಕ್ಕನ ಕಂಟಿನ್ಯೂ ಮಾಡಬೇಕು. ಇಲ್ಲಿ 0.11 ಆದಮೇಲೆ ಇಲ್ಲಿ 0ನ ಹಾಕ್ಕೊಂಡು ಆ 0ನ ಮತ್ತೆ ಕೆಳಗಡೆ ತಗೊಂಡು ಬರ್ತಾನೆ ಇರಬೇಕು. ಓಕೆ, ಇವಾಗ ನೋಡಿ ನಾನು ಹೇಗಂತ ಹೇಳ್ತೀನಿ. ಇಲ್ಲಿ ಒಂದು 0ನ ಹಾಕ್ಕೊಳ್ಬೇಕು. ಆ 0ನ ನಾನಿಲ್ಲಿ ಮತ್ತೆ ಕೆಳಗೆ 7ರ ಪಕ್ಕದಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಇಲ್ಲಿ ಒಂದು 0ನ ಹಾಕ್ಕೊಂಡು ನಾವು ಮುಂದೆ ಲೆಕ್ಕನ ಕಂಟಿನ್ಯೂ ಮಾಡಬೇಕು. ಓಕೆ, 7ಕ್ಕೆ 0ನ ಆ್ಯಡ್ ಮಾಡಿದರೆ 70 ಆಯಿತು. 8 ಎಷ್ಟಲಿ 70? 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72. ನಮ್ಗೆ ಬೇಕಾಗಿರೋದು ಎಷ್ಟು? 70 ಅಥವಾ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅಲ್ವಾ. ಹಾಗಾಗಿ 8 9 72 ಅದನ್ನು ನಾವು ತಗೊಳ್ಬಾರ್ದು. 8 8 64 ಇದನ್ನು ನಾವು ತಗೊಳ್ಬೇಕು. ಇವಾಗ 70ರಿಂದ 64 ಮೈನಸ್ ಮಾಡಬೇಕು. 0ಯಿಂದ 4 ಕಳಿಲಿಕ್ಕೆ ಆಗುವುದಿಲ್ಲ. ಮತ್ತೇನು ಮಾಡಬೇಕು? ಪಕ್ಕದ ಸ್ಥಾನದಲ್ಲಿರುವ ಒಂದು ಅಂಕೆನ ತಗೊಳ್ಬೇಕು. 1 ಅಂದರೆ 10, 10ರಲ್ಲಿ 4 ಕಳೆದ್ರೆ 6 ಉಳಿತು. ಇಲ್ಲಿ 7ರಲ್ಲಿ 1 ಆ ಕಡೆ ಕಳಿಸಿದ್ದೀವಿ, ಹಾಗಾಗಿ 6ರಲ್ಲಿ 6 ಕಳೆದ್ರೆ 0. ಓಕೆ, ಇವಾಗ 6 ಉಳಿತು. 6ಕ್ಕೆ ಇವಾಗ ನಾವು ಮತ್ತೆ 0ನ ಆ್ಯಡ್ ಮಾಡಬೇಕು. ಯಾಕೆ ಹೇಳಿ? 0 ಶೇಷ ಬಂದಿಲ್ಲ ಅಲ್ವಾ. ಹಾಗಾಗಿ ಮತ್ತೆ ಮೇಲ್ಗಡೆ ಒಂದು 0ನ ಹಾಕ್ಕೊಂಡು ಭಾಜ್ಯದಲ್ಲಿ ಒಂದು 0ನ ಹಾಕ್ಕೊಂಡು ಅದನ್ನು ನಾವು ಮತ್ತೆ ಕೆಳಗಡೆ ತಗೊಂಡು ಬರಬೇಕು. ಇವಾಗ 60 ಆಯಿತು. 8 ಎಷ್ಟಲಿ 60? 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64. 64 ಎನ್ನುವುದು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ 8 7 56 ಇದನ್ನೇ ನಾವು ತಗೊಳ್ಬೇಕು. ಓಕೆ, ಈ ಪಕ್ಕದ ಸ್ಥಾನದಲ್ಲಿ 6 ಇದೆ, ಅದರಿಂದ 1ನ್ನು ಈ ಕಡೆ ತಗೊಂಡಾಗ 1ರ ಬೆಲೆ 10 ಆಯಿತು. 10ರಲ್ಲಿ 6 ಕಳೆದಾಗ 4 ಉಳಿತು. ಈ ಕಡೆ 6ರಲ್ಲಿ 1 ಆ ಕಡೆ ಕಳಿಸಿದ್ರೆ 5 ಉಳಿತು. 5ರಲ್ಲಿ 5 ಕಳೆದ್ರೆ 0. ಓಕೆ, ಇವಾಗ 4 ಆಯಿತು. ಮತ್ತೆ ಶೇಷ 0 ಬಂದಿಲ್ಲ, ಹಾಗಾಗಿ ಮತ್ತೆ ಭಾಜ್ಯಕ್ಕೆ ಒಂದು 0ನ ಹಾಕ್ಕೊಂಡು ಅದನ್ನು ಕೆಳಗಡೆ ತಗೊಂಡು ಬರಬೇಕು. ಇವಾಗ ಎಷ್ಟಾಯಿತು? 40 ಆಯಿತು. 8 ಎಷ್ಟಲಿ 40? 8 1 8, 8 2 16, 8 3 24, 8 4 32, 8 5 40 ಅಲ್ವಾ. ಹಾಗಾಗಿ 8 5 5 ನಾವು ತಗೊಳ್ಬೇಕು. 8 5 40. ಇವಾಗ 0 ಬಂತು ನೋಡಿ. 0ಯಲ್ಲಿ 0 ಕಳೆದ್ರೆ 0, 4ರಲ್ಲಿ 4 ಕಳೆದ್ರೂ ಕೂಡ 0. ಓಕೆ, ಇವಾಗ ಶೇಷ 0 ಬಂತು. ಈ ಲೆಕ್ಕ ಇಲ್ಲಿಗೆ ಎಂಡ್ ಆಯಿತು. ಬಟ್ ನಾವು ಮಾಡಿದ ಲೆಕ್ಕ ಸರಿನಾ ತಪ್ಪ ಅಂತ ಹೇಳಿ ಇವಾಗ ತಾಳೆ ನೋಡಬೇಕು ಅಲ್ವಾ. ಹೇಗೆ? ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಮೊನ್ನೆ, ಭಾಗಲಬ್ಧ ಗುಣಿಸು ಭಾಜಕ ಸಮ ಭಾಜ್ಯ ಬರಬೇಕು. ಒಂದು ವೇಳೆ ಶೇಷ 0 ಅಲ್ಲ ಅಂತ ಹೇಳಿದ್ರೆ, ಶೇಷದಲ್ಲಿ ಅಂಕೆ ಉಳಿದಿದ್ರೆ ಆವಾಗ ಭಾಜ್ಯಕ್ಕೆ ಮತ್ತೆ ಆ ಶೇಷನ ಆ್ಯಡ್ ಮಾಡಿದರೆ ನಮಗೆ ನಿಜವಾದ ಭಾಜ್ಯ ಸಿಗುತ್ತೆ ಅಲ್ವಾ. ಓಕೆ, ಈ ಲೆಕ್ಕದಲ್ಲಿ ಶೇಷ 0 ಬಂದಿದೆ, ಹಾಗಾಗಿ ನಾವು ಏನನ್ನು ಆ್ಯಡ್ ಮಾಡಬೇಕಾಗಿಲ್ಲ. ಓಕೆ, ಇವಾಗ ನೋಡೋಣ. ಭಾಗಲಬ್ಧ ಇಂಟು ಭಾಜಕ ಸಮ ಏನು ಬರಬೇಕು? ಭಾಜ್ಯ ಅಲ್ವಾ. ಭಾಗಲಬ್ಧ ಇಂಟು ಭಾಜಕ ಸಮ ಭಾಜ್ಯ ಬರಬೇಕು ಅಂದರೆ ನಮಗೆ ಇವಾಗ ಉತ್ತರ ಇವೆರಡನ್ನು ಗುಣಿಸಿದಾಗ ಉತ್ತರ ಎಷ್ಟು ಬರಬೇಕು? ಭಾಜ್ಯದಲ್ಲಿ ಎಷ್ಟಿದೆ ಅಷ್ಟು ಬರಬೇಕು. ಓಕೆ, ಇವಾಗ ಭಾಗಲಬ್ಧದ ಎಷ್ಟು ಬಂದಿದೆ ನಮಗೆ? 70.6385.
ಗುಣಿಸು ಭಾಜಕ ಎಷ್ಟು 8 ಅಲ್ವಾ. ಹಾಗಾಗಿ 8ರಿಂದ ನಾವಿವಾಗ ಗುಣಿಸಬೇಕು. ಗುಣಿಸಿದಾಗ ಉತ್ತರ ನಮಗೆ ಭಾಜ್ಯ ಎಷ್ಟಿದೆ ಅಷ್ಟು ಬರಬೇಕು. ಓಕೆ, 8 5 40, 40ಕ್ಕೆ 0, 4 ಉಳಿತು, 8 7 56, 56ಕ್ಕೆ 4 ಸೇರಿಸಿದ್ರೆ 60 ಆಯಿತು, 60ಕ್ಕೆ 0 ಮತ್ತೆ 6 ಉಳಿತು, 8 8 64, 64ಕ್ಕೆ 6 ಸೇರಿಸಿದಾಗ 70 ಆಯಿತು, 70ಕ್ಕೆ 0 ಮತ್ತೆ 7 ಉಳಿತು, 8 3 24, 24ಕ್ಕೆ 7 ಸೇರಿಸಿದಾಗ 31 ಆಯಿತು, 31ಕ್ಕೆ 1 ಮತ್ತೆ 3 ಉಳಿತು, 8 6 ಎಷ್ಟು, 8 6 48, 48ಕ್ಕೆ 3 ಕೂಡಿಸಿದಾಗ 51 ಆಯಿತು, 51ಕ್ಕೆ 1 5 ಉಳಿತು. ಇವಾಗ ಮಧ್ಯೆ ನಮಗೆ ಏನು ಬಂತು, ಪಾಯಿಂಟ್ ಬಿಂದು ಬಂತು ಅಲ್ವಾ. ಆ ಪಾಯಿಂಟ್ ಹಾಗೆ ಅಥವಾ ಬಿಂದು ನಾವಿಲ್ಲಿ ಹಾಗೆ ಹಾಕ್ಕೊಳ್ಬೇಕು, ಸೇಮ್ ಭಾಗಕಾರದ ಹಾಗೆ ಬಿಂದು ಇಲ್ಲಿ ಹಾಕ್ಕೊಳ್ಬೇಕು. ಇವಾಗ 8 0, ಈ 0ಗೆ ಯಾವುದೇ ಅಂಕೆಯಿಂದ ಗುಣಿಸಿದಾಗಲೂ 0 ಬರುತ್ತೆ ಅಲ್ವಾ. ಹಾಗಾಗಿ 8ರಿಂದ 0ನ ಗುಣಿಸಿದಾಗ 0, ಆದರೆ ನಮಗೆ ಆ ಕಡೆಯಿಂದ ಒಂದು 5 ಇದೆ ಅಲ್ವಾ, 5ಅನ್ನು ಹಾಗೆ ಬರ್ಕೊಳ್ಬೇಕು. 8 7 56, 56ಕ್ಕೆ 56. ಓಕೆ, ಇವಾಗ ನಮ್ಗೆ ಎಷ್ಟು ಬಂದಿದೆ, 565.1100. ನಾವಿವಾಗ 0ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದು ಕೂಡ ಇಲ್ಲಿ ಬರಬೇಕು. ಯಾಕೆ ಹೇಳಿ, ನಾವು ಶೇಷ 0 ಬರೋ ತನಕ ಮಾಡಿದ್ದೀವಿ. ಒಂದು ವೇಳೆ ಶೇಷ 0 ಬರೋ ತನಕ ಮಾಡದೆ ಇಲ್ಲಿ 7 ಶೇಷ ಬಂದ ತಕ್ಷಣ ಇಲ್ಲಿಗೆ ನಾವು ನಿಲ್ಲಿಸಿದ್ರೆ ನಮ್ಗೆ ಉತ್ತರ ಎಷ್ಟು ಬರ್ತಿತ್ತು, 565.11 ಬರ್ತಿತ್ತು. ಆದರೆ ನಾವಿಲ್ಲಿ 0ನ ಆ್ಯಡ್ ಮಾಡಿಕೊಂಡು ಮತ್ತೆ ಶೇಷ 0 ಬರೋ ತನಕ ಮಾಡಿದ್ದೀವಿ ಅಲ್ವಾ. ಹಾಗಾಗಿ ಈ ಎಕ್ಸ್ಟ್ರಾ 0ನೂ ನಮಗೆ ಬರಬೇಕು ಅಲ್ವಾ ಭಾಜ್ಯದಲ್ಲಿ. ಹಾಗಾಗಿ ನಮಗೆ ಈ ಎಕ್ಸ್ಟ್ರಾ 0ನೂ ಬಂದಿದೆ, 565.110001 ಬಂದಿದ್ದರಿಂದ ನಮ್ಮದು ಉತ್ತರ ಸರಿಯಾಗಿದೆ. ಓಕೆ, ಇಷ್ಟ ಆದರೆ ಲೈಕ್ ಕೊಟ್ಟು ಬೇರೆಯವರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ.